ಆಫ್-ಗ್ರಿಡ್ ಇನ್ವರ್ಟರ್ 7.5 ಕಿಲೋವಾಟ್ ಇನ್ವರ್ಟರ್. ಈಗ ಒಂದು ಬ್ಯಾಟ್ರೀಸ್ DC ಬ್ಯಾಟ್ರೀಸ್ 8 ನಂಬರ್ ಬ್ಯಾಟ್ರೀಸ್ 12 ವಾಟ್ಸ್ ಬ್ಯಾಟ್ರಿ ಬಂದ ಈ ಬ್ಯಾಟ್ರಿ ಬಂದು 12 ವಾಟ್ಸ್ ಟೋಟಲ್ 8 ನಂಬರ್ಸ್ ಬ್ಯಾಟ್ರೀಸ್. ಇದು ಆಫ್-ಗ್ರಿಡ್ ಸೋಲಾರ್. ಇದೇನಂದರೆ ಪ್ಯಾನಲ್ ಹಾಕಿದ್ವಿ, ಸೋಲಾರ್ ಪ್ಯಾನಲಿಂದ ಜನರೇಟ್ ಪವರ್ ಡೈರೆಕ್ಟ್ UPS ಬಂದು UPS ಇನ್ವರ್ಟರ್ ಅಂತಾರೆ. UPS ಇನ್ವರ್ಟರಿಂದ ಡೈರೆಕ್ಟಾಗಿ ಬ್ಯಾಟ್ರಿ ಸ್ಟೋರ್ ಆಗಿದ್ದು ಮನೆಗೆ ಯೂಸ್ ಮಾಡ್ತೀವಿ ಕರೆಂಟ್. ಆಫ್-ಗ್ರಿಡ್ ಅಂದರೆ ಕರೆಂಟ್ ಹೋದರೂ ನಮ್ಮ ಮನೇಲಿ ಕರೆಂಟ್ ಇರುತ್ತೆ, ಲೈಟರ್ ಉರಿಯುತ್ತೆ. ಇದು ಆಫ್-ಗ್ರಿಡ್. ಆನ್-ಗ್ರಿಡ್ ಅಂದರೆ ಈ ಏರ್ ಸಿಸ್ಟಮ್ ಇರೋಲ್ಲ, ಇನ್ವರ್ಟರ್ ಇರುತ್ತೆ, ಕರೆಂಟ್ ಹೋದರೂ ಕರೆಂಟ್ ಇರೋಲ್ಲ, ಬಟ್ ಇಂಪೋರ್ಟು ಎಕ್ಸ್ಪೋರ್ಟು ಕರೆಂಟ್ ಆಗುತ್ತೆ. ಇದು ಆಫ್-ಗ್ರಿಡ್ ಸೋಲಾರ್ಗೆ ಇನ್ನು ಸ್ಟ್ರಕ್ಚರು ಪ್ಯಾನಲ್ಸು ಟೋಟಲ್ಲು 11 ನಂಬರ್ ಪ್ಯಾನಲ್ಸು. ಒಂದು ಪ್ಯಾನಲ್ ಬಂದು 540 ವೋಲ್ಟ್ಸು. ಇದು ಈ ಥರ ಸ್ಟ್ರಕ್ಚರ್ ಹಾಕಿ ಮೇಲೆ ಸೋಲಾರ್ ತುಂಬಿಸಿದ್ವಿ, ಸೋಲಾರ್ ಪ್ಯಾನಲ್ಸು. ಈ ಪ್ಯಾನಲ್ಸು ಬಿಸಿಲಿಗೆ ಜನರೇಟ್ ಬಿಸಿಲಿಗೆ ಎಷ್ಟು ಬಿಸಿಲು ಬಂದರೆ ಅಷ್ಟು ಕರೆಂಟ್ ಬರುತ್ತೆ. ಈ ಸೋಲಾರ್ ಪ್ಯಾನಲ್ಸು ಅಷ್ಟು ಕರೆಂಟ್ ಬರುತ್ತೆ. ಒಂದು ಪ್ಯಾನಲ್ ಬಂದು 540 ವ್ಯಾಟ್ಸು. ಟೋಟಲ್ 11 ಪ್ಯಾನಲ್ಲು 7.5 ಕಿಲೋವ್ಯಾಟ್ ಸೋಲಾರ್ ಇದೆ. ಇದು ಆಫ್-ಗ್ರಿಡ್ ಸೋಲಾರ್ಗೆ ಈ ಥರ ಸ್ಟ್ರಕ್ಚರ್ ಮಾಡಿ ಕೆಳಗಡೆಯಿಂದ ಹೈಟಲ್ಲಿ ತಗೊಂಡು 4 ಸೋಪು ಎಲ್ಲ ನೀಟಾಗಿ ಸೋಲಾರ್ ಬಿಸಿಲು ಬೀಳೋ ಮೇಲೆ ಪ್ಯಾನಲ್ ಮೇಲೆ ನೀಟಾಗಿ ಬಿಸಿಲು ಬೀಳೋ ಥರ ಮಾಡಿದ್ದೀವಿ. ಇದು ಸೋಲಾರು ಪ್ಯಾನಲ್ಸ್ ಇವೆಲ್ಲ 8 ನಂಬರ್ಸ್. ಇದು ಕಾಣಿಸ್ತಾ ಇದೆಯಲ್ಲ, ಇದು ಎಲ್ಲೇ ಲೈಟಿಂಗ್ ಅರೆಸ್ಟರು, ಅರ್ಥಿಂಗ್ ಡೈರೆಕ್ಟ್ ತಗೊಂಡೋಗಿ ಎಲ್ಲೇ ಹಾಕಿದ್ದೀವಿ. ಇದು ಸೋಲಾರ್ ಪ್ಯಾನಲ್ಸ್, ಆಫ್-ಗ್ರಿಡ್ ಸೋಲಾರ್. ಅಷ್ಟು ಟೈಟಲ್ಲಿ ಹಾಕಿದ್ದೀವಿ ನೋಡಿ ಸೋಲಾರ್ ಪ್ಯಾನಲ್ಸ್. ಇವರೇ ವೈರಿಂಗ್ ಮಾಡಿದ್ದು, DC ವೈರಿಂಗ್ ಎಲ್ಲ. ಪ್ಯಾನಲ್ ಕೂಡಿಸಿದ್ದು, DC ವೈರಿಂಗ್ ಮಾಡಿದ್ದೆಲ್ಲ ಇವರೇ. ಹೆಂಗೆ ಮಾಡಿದ್ರಣ್ಣ ಇದೆಲ್ಲ ಪ್ಯಾನಲ್ಸ ವೈರಿಂಗ್ ನೀವೇನೇ ಮಾಡಿದ್ದಾ? ಎಷ್ಟು ಪಾಸಿಟಿವ್ ನೆಗೆಟಿವ್ ಎಲ್ಲ ಕನೆಕ್ಟ್ರೆಲ್ಲ ಹೊಡೆದಿದ್ದು ನೀವೇನಾ? ನಮ್ಮ ಜೊತೆಗೆ ಇನ್ನೂ ಬಂದಿದ್ರು. ಅವ್ರು ಇವತ್ತು ಬೇರೆ ಕಡೆ ಹೋಗೋರು. ಬಾಯ್.